ಹೇಳಿದ್ರು. ನೋಡಿ, ಗರ್ಭಾಧಾನ ಆದ ನಂತರದಲ್ಲಿ ತಾಯಿ ಗರ್ಭವತಿ ಆದ್ದು ಅಂತ ತಿಳಿದ ತಕ್ಷಣ ಅಲ್ಲಿ ಕಲಲ, ಘನ, ಅಂಕುರ, ಅಸ್ಥಿ ಚೇತನ ಬರ್ತದೆ ಅಂತ. ಆ 7ನೇ ತಿಂಗಳ ಸಂದರ್ಭದಲ್ಲಿ ವಿಧಾತ ಆ ಮಗುವಿಗೆ ಒಂದು ಇದನ್ನು ಇಡ್ತಾನಂತೆ, ಏನಂದ್ರೆ 5 ರೇಖೆಗಳನ್ನು ಇಡ್ತಾನಂತೆ. ಪಂಚೈತಾನಿ ಸೃಜಂತೆ ಅಂತ ಹೇಳ್ಚ ವಿದ್ಯಾ ನಿಧನ ದೇವಚ ಇದೆ. ಆಯು, ಕರ್ಮಚ, ವಿತ್ತಂಚ, ವಿದ್ಯಾ, ಅದಕ್ಕೂ ಮುಂದೆ ಕಾರಣವನ್ನು ಹೇಳಿದ್ದಾರೆ. ಆ 5 ಹಾಗಿದ್ರೆ ಆಯು ಅಂದ್ರೆ ಏನು? ಆಯುಷ್ಯ. ಮನುಷ್ಯನಿಗೆ ಸಮಾಶಕ್ತಿರ್ದಿಗ್ನಾಹ ಮನುಜಕರಿಣಾಂ ಪಂಚಜನಿಷಾ ಅಂತ ಹೇಳಿದ್ರು. ಆಯು, ಕರ್ಮಚ, ಮಗು ಹುಟ್ಟುತ್ತದೆ. ಆ ಹುಟ್ಟಿದ ಮಗು ಏನಂತಹ ಮಗುವಿಗೆ ಬಂದಿರ್ತದೆ ಅಂತ. ಆಯು, ಕರ್ಮಚ. ವಿತ್ತಂಚ, ನೀನಿಷ್ಟು ಸಂಪತ್ತನ್ನು ಗಳಿಕೆ ಮಾಡು, ಈ ರೀತಿಯಲ್ಲಿ ಮಾಡು, ನಿನ್ನ ದಾರಿ ಅದು ಸಹಿತವಾಗಿ ಆ ರೇಖೆಯಲ್ಲಿ. ಹೀಗಾಗಿ ಈ 5 ರೀತಿಯಾದಂತಹ ಇದನ್ನ ಗರ್ಭದಲ್ಲಿರುವಂತಹ ಮಗನಿಗೆ ಬರೆದಿರ್ತದೆ. ಆ ನಂತರದಲ್ಲಿ ಮಗು ಹುಟ್ಟುತ್ತದೆ. ಹುಟ್ಟಿದ ತಕ್ಷಣದಲ್ಲಿ ಜಾತ ಅಂತ ಆಯ್ತು. ಜಾತ ಅಂದ್ರೆ ಹುಟ್ಟುವಂತ. ಆ ಜಾತ ಹುಟ್ಟಿದ ಮಗುವಿಗೆ ಒಂದು ಬೇಕಲ್ಲ, ಜಾತ ಕ ಅಂತ. ಕ ಅಂದ್ರೆ ಅದು ಬ್ರಹ್ಮ ಅಂತ ಒಂದು ಅರ್ಥ, ಕ ಅಂದ್ರೆ ಕರ್ಮ ಅಂತ ಅರ್ಥ. ಆ ಕರ್ಮವನ್ನು ತಿಳಿಸುವಂತಹ ಒಂದು ಕನ್ನಡ, ಅದಕ್ಕೆ ಜಾತಕ ಅಂತ ಹೇಳಿದ್ರು. ಮುಂದೆ ಈ ಕರ್ಮಣ ಬಾಲಗ್ರಹೇ ನಾಶಮುಪೈತಿ ಬಾಲಕ ಅಂತ ಒಂದು ಬರ್ತಾರೆ. ಆ ದ್ವಾದಶಾಬ್ದಾಂತರ ಯೋನಿ ಜನ್ಮಯಾದಂತಹ ಆ ಮಗುವಿಗೆ 12 ವರ್ಷದವರೆಗೆ ಜಾತಕವನ್ನು ಬರೆಸ್ಕೊಡುದು. 12 ವರ್ಷದ ನಂತರ ಅದರ ಸಂಪೂರ್ಣ ವಿವರವನ್ನು ತಿಳಿಬೇಕು ಅಂತಿದೆ. 12 ವರ್ಷದ ನಂತರ. ಅದಕ್ಕೆ ಕಾರಣ ಯಾಕೆಂದ್ರೆ ಮೊದಲನೇ 4 ವರ್ಷದವರೆಗೆ ಮಾತ್ರ ತಾಯಿಯ ಪುಣ್ಯದ ಬಲದಿಂದ ಮಗು ಬದುಕಿರ್ತದೆ. ತಾಯಿ ಹಿಂದೇನಾದ್ರು ಪುಣ್ಯ ಮಾಡಿದ್ದ ಅಂತ ಅಂಶಗಳಿದೆ. ಅದರಿಂದಲೇ ಗರ್ಭವತಿಯಾದಂತಹ ತಾಯಂದಿರು ಪುರಾಣಗಳನ್ನು ಓದಬೇಕು, ಇತಿಹಾಸ ಅದೇನು ಓದಬೇಕು, ಪುಣ್ಯ ಕಥೆಗಳನ್ನು ಕೇಳಬೇಕು ಮಾಡಿದ್ದದೇ ಅದಕ್ಕಾಗಿ. ಯಾಕೆಂದ್ರೆ ಹುಟ್ಟುವ ಮಗು ಆಯುಷ್ಯವಂತರಾಗಲಿ. ಆ ನಂತರದಲ್ಲಿ 4 ವರ್ಷದವರೆಗೆ ತಾಯಿಯ ಪುಣ್ಯದ ಬಲ ಮಾತ್ರ. ಪಿತ್ರ 4 ವರ್ಷದವರೆಗೆ ತಂದೆಯ ಪುಣ್ಯದ ಬಲದಿಂದ ಮಗು ಬದುಕಿರುತ್ತದೆ. ಆಮೇಲೆ 8 ವರ್ಷದ ನಂತರ 12 ವರ್ಷದವರೆಗೆ ಸುಕೃತ. ಇಷ್ಟರವರೆಗೆ ಸುಕೃತದ ಬಗ್ಗೆ ಎಲ್ಲ ಹೇಳಿದ್ದಾರೆ. ಸಂಚಿತ ಕರ್ಮ ಅಂದ್ರೆ ಏನು ಅಂತ, ಆ ಸಂಚಿತ ಕರ್ಮದ ವಿಶೇಷತೆಯಿಂದ 12 ವರ್ಷದವರೆಗೆ ಮಗು ಬದುಕಿರ್ತದೆ. ಅಲ್ಲಿವರೆಗೂ ಸುಮ್ಮನೆ ಬದುಕುವುದಿಲ್ಲ. ಬಾಲಗ್ರಹೈ ನಾಶಮುಪೈತಿ ಬಾಲಕ ಒಂದು ಶಬ್ದ ಹಾಕಿದ್ದಾರೆ. ಆ ಬಾಲಗ್ರಹ ಅನ್ನುವಂತ ಒಂದು ಪೀಡೆ ಬರ್ತದೆ, ಅದರಿಂದ ನೀವು ಕಾಪಾಡಿಕೊಂಡ್ರೆ ಅದು ಬರ್ತದೆ. ನಮ್ಮ ಇತಿಹಾಸ ಪುರಾಣದಲ್ಲಿ ಹೇಳ್ದೇ ಇರ್ತಕ್ಕಂಥ ಅಭಿಮನ್ಯು ವಿಚಾರ, ಕೃಷ್ಣನ ವಿಚಾರಗಳು ಹೊಸದಾಗ ಅವರೇನು ಹೇಳ್ತಾ ಇಲ್ಲ. ಎಲ್ಲದಕ್ಕೂ ಕೂಡ ಇದೆ. ನಾವು ಅನುಭವದಲ್ಲಿ ಕಂಡಿದ್ದೀವಿ. ಎಷ್ಟೋ ಜನ ಈ ಮಂತ್ರಸಿದ್ಧಿಯಲ್ಲಿ ನಾವು ಹಿರಿಯ ಮಹಾನುಭಾವರು ಸ್ವಾಮೀಜಿ ಸನ್ಯಾಸಿಗಳು ಹೋದಾಗ ಅವರ ಸಾಧನೆ, ಅವರ ಸಿದ್ಧಿ ಅವ್ರು ನೋಡಿದ ಕೂಡಲೇ ನಮಗೆ ಏನೋ ಒಂದು ರೀತಿ ಸ್ಫೂರ್ತಿ, ಮೈಯಲ್ಲಿ ಚೈತನ್ಯ ಎಲ್ಲ ಬಂದ್ಬಿಡುತ್ತೆ. ಗರುಡೋಪನಿಷತ್ತಲ್ಲಿ ಹೇಳುತ್ತೆ, ಯಾರೊಬ್ಬ ಗರುಡೋಪನಿಷತ್ ಮಂತ್ರವನ್ನು ಒಂದು 6 ತಿಂಗಳ ಕಾಲ ಪಠನೆ ಮಾಡಿ, ಒಂದೊತ್ತು ಊಟ ಮಾಡಿ, ಶ್ರದ್ಧೆಯಿಂದ, ಭಕ್ತಿಯಿಂದ, ಬ್ರಹ್ಮಚಾರ್ಯದಿಂದ ಮಾಡ್ತಾನೋ ಅವನು ನೋಡಿದ ಕೂಡಲೇ ಎಲ್ಲ ವಿಷಯಗಳು ಕೂಡ ಎಳೆದೋಗುತ್ತೆ. ಚಂದ್ರಮಂಡಲ ಸಂಘಾಸ, ಸೂರ್ಯಮಂಡಲ ಮುಷ್ಟಿಗೆ, ಪೃಥ್ವಿಮಂಡಲ ಮುತ್ರಾಂಗ, ಮಹಾಗರುಡಾಯ ಅರುಣ್ ಸ್ವಾಹ, ಓಂ ಶಿವ್ ಸ್ವಾಹ, ಓಂ ಸಸರದಿ ಸಸರದಿ ತತ್ಕರಿ ಮತ್ಕರಿ ವಿಷದಾಂಶ ವಿಷದೋಷಿನಿ ವಿಷದೋಷಿನಿ ವಿಷರಾಶಿ ಅರಂಶಂ ನಷ್ಟಂಶಂ ಅಂಧ ಪ್ರಣೀನಂಶಂ ರಾಷ್ಟ್ರಂಶಂ ಪ್ರಣಂತೆ. ಆ ಥರ ಗರುಡೋಪನಿಷತ್ ಮಂತ್ರಕ್ಕೆ ಈಕ್ವಲ್ ಆದಂತಹ ಮಂತ್ರಗಳಿದೆ. ಎಷ್ಟೋ ಜನ ನಾವು ನೋಡಿದ್ದೀವಿ, ಚೇಳು ಕಚ್ಚಿಬಿಟ್ರೆ ಮಂತ್ರ ಕೇಳಿಸ್ಬಿಟ್ಟಿದ್ದಾರೆ, ಕಣ್ಣು ಮುಂದೆ ಮಾಡಿದ್ದಾರೆ, ವೈಬ್ರೇಷನ್ಸ್. ಯಾರೋ ಪ್ರಶ್ನೆ ಕೇಳಿದ್ರು ಅದೆಂಗ್ರಿ ಸಾಧ್ಯ ಅಂತ. ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ನಮ್ಮ ವೈಶಾಲಿ ಕಾಸರವಲ್ಲಿ ವೈಶಾಲಿ ಅವ್ರ ತಂದೆ ಚಿಟ್ಟಗೋಪಿ ಅಂತ ಡಾಕ್ಟರ್ ಇದ್ರು. ನಾವು ಚಿಕ್ಕದಾಗ ಆಟ ಆಡ್ತಾ ಇದ್ದಾಗ ದೊಡ್ಡದು ಚೇಳು ಹುಡುಗನ ಕಚ್ಚಿಬಿಡ್ತು, ಬಹಳ ದೊಡ್ಡದು, ಇಷ್ಟುದ್ದ. ನಮ್ಗೆಲ್ಲ ಭಯ ಆಗೋಯ್ತು, ರಕ್ತ ಬರ್ತಾ ಇದೆ, ಹಂಗೆ ನೊರೆಲ್ಲ ಬಂದ್ಬಿಡ್ತು. ತಕ್ಷಣಕ್ಕಿದ್ದಿದ್ದು ಅವರೇ ಒಬ್ರು ಡಾಕ್ಟರ್, ಅವ್ರ ಹತ್ರ ಕರ್ಕೊಂಡೋಗಿ ಬಿಟ್ಟ ತಕ್ಷಣ ಮನಸ್ಸಪ್ಪ ಏನು ಈ ತರ ಚೇಳು ನಮ್ಮ ಹುಡುಗ ಅದನ್ನ ನೋಡಿದ್ರೆ ತಂದ್ಬಿಟ್ಟ, ಇದೇ ಸರ್ ಕಚ್ಚಿದ್ದು ಅಂತ ತೋರಿಸೋದಕ್ಕೆ. ತಕ್ಷಣ ಒಳ್ಳೇದಾಯ್ತು ಅಂತ ಹೇಳಿ ಅವರು ಏನೋ ದಾರ ಎಲ್ಲ ಕಟ್ಟಿದ್ರು. ಒಂದ್ 2 ನಿಮಿಷ ನಾವು ಇದೇನಪ್ಪ ಇಂಜೆಕ್ಷನ್ ಹಾಕ್ತಾರೆ, ಔಷಧಿ ಕೊಡ್ತಾರೆ ಅಂತಂದ್ರೆ ಅವ್ರೊಂದು 3-4 ನಿಮಿಷ ಉಪತಿ ಇಟ್ಕೊಂಡು ಮಂತ್ರಿಸಿ ಅವ್ನು ಬಾಯಲ್ಲಿ ಹಾಕಿದ ಕೂಡಲೇ ಅವರೆಲ್ಲ ನಿಂತೋಯ್ತು, ಎದ್ದು ಕೂತ್ಕೊಂಡ್ಬಿಟ್ಟ, ನೋವು ಕಮ್ಮಿ ಆಗೋಯ್ತು ಅಂತ ಹೇಳ್ಬಿಟ್ಟ. ಅಷ್ಟು ವಿಶೇಷವಾದಂತಹ ಮಂತ್ರಗಳನ್ನು ನಮ್ಮ ಋಷಿಮುನಿಗಳು ನಮಗೆ ಕೊಟ್ಟಿದ್ದಾರೆ. ಶ್ರೀ ಗುರುಭ್ಯೋ ನಮಃ. ಇವತ್ತು ನಡೆದಿರುವಂತಹ ಈ ಜ್ಯೋತಿಷ್ಯ ಸಮ್ಮೇಳನ ಕಾರ್ಯಕ್ರಮ ಶ್ರೀರಾಮುರವರು ಒಳ್ಳೆಯ ರೀತಿಯಲ್ಲಿ ನಡೆಸಿಕೊಡ್ತಾ ಇದ್ದಾರೆ. ಸಾಕಷ್ಟು ಜನ ಜ್ಯೋತಿಷಿಗಳು ಅದಲ್ಲದೆ ಜ್ಯೋತಿಷ್ಯಾಭಿಮಾನಿಗಳನ್ನು ಇಲ್ಲಿ ಕರೆಸಿ ಈ ಜ್ಯೋತಿಷ್ಯ ವಿದ್ವಾಂಸರ ಮೂಲಕವಾಗಿ ಮುಂದಿನ ದಿನಮಾನಗಳಲ್ಲಿ ಜ್ಯೋತಿಷ್ಯ ಹೇಳುವಂತಹದ್ದು ಯಾವ ರೀತಿಯಲ್ಲಿ ಇರಬೇಕು ಹೇಳುವಂತಹದ್ದನ್ನ ಲೋಕಕ್ಕೆ ಕೊಡಬೇಕು ಹೇಳುವಂತಹ ಉದ್ದೇಶವನ್ನು ಇಟ್ಟುಕೊಂಡು
ಇವತ್ತಿನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಈ ಕಾರ್ಯಕ್ರಮ ಯಶಸ್ವಿಯಾಗಿ ನಡೀತಾ ಇದೆ. ಇನ್ನು ಮುಂದೆ ಸಹಿತವಾಗಿ ಇಂತಹ ಕಾರ್ಯಕ್ರಮಗಳು ಸಾಕಷ್ಟು ಆಗಿ ಜನರಿಗೆ ಎಲ್ಲಾ ರೀತಿಯಾದಂತಹ ಸಕಲ ಸೌಕರ್ಯಗಳನ್ನು ಒದಗಿಸಿಕೊಡ್ಲಿ ಅಂತ ಹೇಳಿ ನಮ್ಮ ಈ ಸಂಸ್ಥೆ ಪ್ರಾರಂಭವಾಗಿ ಈ ಮೊದಲನೇ ವರ್ಷವೇ ಒಂದು ಸಮ್ಮೇಳನ ಮಾಡತಕ್ಕಂಥ ಒಂದು ತೃಪ್ತಿ ನಮಗಿದೆ. ಅದರ ಮಾರ್ಗದರ್ಶನ ಪೂರ್ತಿ ನಮ್ಮ ಅರುಳಾಲನ್ನವರು, ಅವರ ಮಾರ್ಗದರ್ಶನ ಅಂತ ನಾವೆಲ್ಲ ಮಾಡ್ಕೊಳ್ತಾ ಬಂದಿದ್ದೀವಿ. ಮಾಡಿದ ಉದ್ದೇಶವೂ ಸಹ ಅಷ್ಟೇ. ಜ್ಯೋತಿಷ್ಯ ಅಂತಕ್ಕಂಥ ವಿಜ್ಞಾನವನ್ನ ಬಹಳ ಅಜ್ಞಾನದಿಂದ ಅದನ್ನು ಹಾಳು ಮಾಡ್ತಾ ಇರ್ತಕ್ಕಂಥ ಸಮಯದಲ್ಲಿ ನಾವು ಅರುಳಾಲನ್ನವರ ಒಂದು ದಿವ್ಯ ಮಾರ್ಗದಲ್ಲಿ ಅದನ್ನು ಮತ್ತೆ ಸುಜ್ಞಾನವಾಗಿ ಬೆಳೆಯಬೇಕು ಅನ್ನೋ ಒಂದೇ ಉದ್ದೇಶದಿಂದ ಜನಕ್ಕೆ ನಿಜ ಭವಿಷ್ಯವನ್ನು ಹೇಗಿದೆ ಅಂತ ತಿಳಿಸಲಿಕ್ಕೆ ನಾವು ಈ ಸಮ್ಮೇಳನವನ್ನು ಮಾಡಿದ್ದೇವೆ. ಇಂಥ ಸಮ್ಮೇಳನದಲ್ಲಿ ಸಾಕಷ್ಟು ಜನ ಕರ್ನಾಟಕದ ನಿಜ ಜ್ಯೋತಿಷಿಗಳು, ಅಂದರೆ ನಕಲಿ ಎಲ್ಲದ ಜ್ಯೋತಿಷಿಗಳೆಲ್ಲ ಬಂದಿದ್ದಾರೆ. ಇವತ್ತಿನ ದಿವಸ ಜ್ಯೋತಿಷದೊಂದಿಗೆ ಸುಮಾರು ನಮ್ಮ ಸಾಹಿತ್ಯ ಲೋಕದಲ್ಲಿ, ಕನ್ನಡ ಸಾಹಿತ್ಯ ಲೋಕದಲ್ಲಿ, ಈ ಕನ್ನಡ ರಾಜ್ಯೋತ್ಸವದ ಸಂದರ್ಭದಲ್ಲಿ ಸಾಹಿತ್ಯ ಲೋಕಕ್ಕೆ 2 ಕಣ್ಣುಗಳು, ಒಂದು ದಾಸ ಸಾಹಿತ್ಯ, ಒಂದು ವಚನ ಸಾಹಿತ್ಯ. ಅದರಲ್ಲಿ ದಾಸ ಸಾಹಿತ್ಯದಲ್ಲಿ ನಾನು ಇವತ್ತು 9 ಪುಸ್ತಕಗಳನ್ನು ದಾಸ ಸಾಹಿತ್ಯದಲ್ಲಿ ಬಿಡುಗಡೆ ಮಾಡಿದ್ದೀನಿ, ನನ್ನ ಒಂದು ಸಂಗ್ರಹದೊಂದಿಗೆ ಅನ್ನಪೂರ್ಣೇಶ್ವರ ಪಬ್ಲಿಕೇಶನ್ ಮುಖಾಂತರ. ಅದಲ್ಲದೆ 5 ಪುಸ್ತಕ ಕವಿತಾ ಕೃಷ್ಣ ಅವರು ಬಿಡುಗಡೆ ಮಾಡಿದ್ದಾರೆ. ಮತ್ತೆ ಡಾಕ್ಟರ್ ಅನಸೂಯ ಅವರ 2 ಪುಸ್ತಕಗಳು ಮತ್ತು ಡಾಕ್ಟರ್ ನರಸಿಂಹಮೂರ್ತಿ ಅವರ 2 ಪುಸ್ತಕಗಳನ್ನು ಬಿಡುಗಡೆ ಮಾಡಿ ಕಾರ್ಯಕ್ರಮವನ್ನು ಇವಾಗ ಯಶಸ್ವಿಯಾಗಿ ನಾವು ನಡೆಸ್ಕೊಂಡು ಬರ್ತಾ ಇದ್ದೇವೆ. ಸರ್, ವಿಜ್ಞಾನ ಎಲ್ಲಿ ಮುಗಿಯುತ್ತೆ ಅಲ್ಲಿ ಆಧ್ಯಾತ್ಮಿಕ ಸ್ಟಾರ್ಟ್ ಆಗುತ್ತೆ ಅಂತ ಹಿರಿಯರು ಹೇಳಿದ್ದಾರೆ. ವಿಜ್ಞಾನದ ಬಗ್ಗೆ ನಮಗೆ ಎರಡಾದ ಅಭಿಪ್ರಾಯ ಇಲ್ಲ. ಮನುಷ್ಯ ಜೀವನದಲ್ಲಿ ಈಗ ಸ್ಪೀಡ್ ಆಗಿರ್ತಕ್ಕಂಥ ಯುಗದಲ್ಲಿ ವಿಜ್ಞಾನ ಎಷ್ಟರ ಮಟ್ಟಿಗೆ ಸಹಾಯ ಮಾಡಬೇಕು ಅನ್ನೋದಿದೆ. ಆದರೆ ನಮ್ಮ ದೇಶದೇ ಆದಂತಹ ಧರ್ಮಭೂಮಿ ಕರ್ಮಭೂಮಿ ಭಾರತದ ವಿಶೇಷವಾದಂತಹ ಕಲೆಗಳು, ಸಂಗೀತ, ನಾಟ್ಯ, ವೇದ, ಉಪನಿಷತ್ತು, ಜ್ಯೋತಿಷ, ಆಯುರ್ವೇದ, ಧನುರ್ವೇದ, ಒಂದೆರಡಲ್ಲ ಸುಮಾರು ವಿಚಾರ ಹೇಳ್ಬೋದು. ಅರ್ಥಶಾಸ್ತ್ರ, ಕಾಮಶಾಸ್ತ್ರ, ಯಾವ ಸಬ್ಜೆಕ್ಟ್ ಕೂಡ ನಮ್ಮ ಹಿರಿಯರು ಬಿಟ್ಟಿಲ್ಲ. ಆದರೆ ನಮ್ಮಲ್ಲಿ ಏನಾಗಿದೆ ಅಂತಂದ್ರೆ, ಇತ್ತೀಚೆಗೆ ನಾವು ಮೆಕ್ಯಾಲೆ ಸಿಸ್ಟಮ್ ಆಫ್ ಎಜುಕೇಶನ್ ಅಂತೇಳಿ ಅವ್ರ ಹಿಂದೆ ಹೋಗಿ ನಮ್ಮ ವಿದ್ವತ್ತನ್ನು ಬರೀ ಫಿಸಿಕ್ಸು, ಕೆಮಿಸ್ಟ್ರಿ, ಮ್ಯಾಥಮೆಟಿಕ್ಸು ಅಥವಾ ಇನ್ನೇನೋ ಓದೋದಕ್ಕೆ ಇಟ್ಕೊಂಡು ಮನುಷ್ಯನಿಗೆ ಅಗತ್ಯವಾಗಿ ಬೇಕಾಗಿರ್ತಕ್ಕಂತಹ ಆತ್ಮಜ್ಞಾನ, ಆತ್ಮವಿಶ್ವಾಸ, ಒಂದು ಸಮಸ್ಯೆಯನ್ನು ಬಗೆಹರಿಸುವ ರೀತಿ, ಗುಣ ಎಲ್ಲವನ್ನು ಕೂಡ ಮರ್ತಿದ್ದೀವಿ. ಚೆನ್ನಾಗಿ ಓದಿದನ್ ಸರ್, ಒಳ್ಳೆ ಸಂಪಾದನೆ ಬರುತ್ತೆ, ಆದ್ರೆ ಗಂತಿ ಜೊತೆ ಜಗಳ ಅಂತ ಹೇಳ್ತಾರೆ. ಬಹಳ ಚೆನ್ನಾಗಿ ಓದಿದನ್ ಸರ್, ಎಲ್ಲ ಆಗಿದೆ, ಅವನಿಗೆ ಆರೋಗ್ಯನೇ ಸರಿ ಇಲ್ಲ, ಊಟನೇ ಮಾಡಲ್ಲ ಅಂತ ಹೇಳ್ತೀವಿ. ಎಲ್ಲ ಇದೆ ಸರ್ ಅವ್ರ ಮನೆಯಲ್ಲಿ, ತಂದೆ ತಾಯಿ ನೋಡ್ಕೋತಾ ಇಲ್ಲ ಅಂತ. ಅಂದ್ರೆ ಎಲ್ಲೋಗಿದೆ ಈ ಶಿಸ್ತು? ಏನಾಗಿದೆ ನಮಗೆ? ಎಲ್ರಿಗೂ ಪ್ರಪಂಚಕ್ಕೆ ನಾವು ಕಾಯ ವಾಚ ಮನಸ ವಿಷಯಗಳನ್ನು ಹೇಳ್ಕೊಟ್ಟವರು. ಅಹಂ ಬ್ರಹ್ಮಾಸ್ಮಿನ್ ಅಂತೇಳಿ ಶಂಕರಾಚಾರ್ಯರು ತತ್ವಮಸಿ ಅಂತ ಹೇಳಿದ್ರು. ನೀನೇ ಅದಾಗಿದೆಯಾ, ಎಲ್ಲವೂ ಕೂಡ ನಿನ್ನಲ್ಲಿದೆ ಅಂತೇಳಿ. ಆದ್ರಿಂದ ನಮ್ಮಲ್ಲಿ ಹೇಗಾಗಿದೆ ಅಂತಂದ್ರೆ, ವಿಧಿ ಮತ್ತೆ ಆಸೆ ಎರಡಕ್ಕೂ ಮಧ್ಯೆ ನಾವು ಅಂತರವನ್ನು ಹೆಚ್ಚು ಮಾಡಿಸ್ಕೊತಾ ಇದೀವಿ. ನಮ್ಮ ವಿಧಿಯು ಆಸೆಯು ಒಟ್ಟಿಗಿದ್ದರೆ ನಾವು ಎಷ್ಟರ ಮಟ್ಟಿಗೆ ಜೀವನದಲ್ಲಿ ಮುಂದಕ್ಕೆ ಹೋಗ್ಬೋದು ಅನ್ನೋದು ಈ ಜ್ಯೋತಿಷವೇ ಒಂದು ಕಾರಣ. ಜ್ಯೋತಿಷದ ಮೂಲಕ ಒಬ್ಬ ಮನುಷ್ಯನನ್ನು ಕಟ್ಟಾಕೋದಲ್ಲ, ಅವನಿಗೆ ಏನೆಲ್ಲ ಇದೆ ಅವಕಾಶ, ಏನನ್ನು ಓದಬಹುದು, ಹೆಂಗಿರ್ಬೋದು, ಯಾವ ರೀತಿ ಮದುವೆ ಮಾಡ್ಕೋಬಹುದು, ಯಾವ ರೀತಿ ಭೂಮಿಯ ಮೇಲೆ ಇರ್ತಕ್ಕಂಥ ಸುಖ, ಸಂತೋಷ, ಆಯುಷ್, ಐಶ್ವರ್ಯ ಎಲ್ಲವನ್ನೂ ಕೂಡ ಸರಿಯಾದ ರೀತಿಯಲ್ಲಿ ಉಪಯೋಗಿಸ್ಕೋಬೇಕು ಅಂತ ಹೇಳೋದಕ್ಕೆ ಏನಾದ್ರು ಒಂದು ವಿದ್ಯೆ ಇವತ್ತಿನ ದಿವಸ ಭೂಮಿ ಮೇಲೆ ಇದೆ ಅಂದ್ರೆ ಖಂಡಿತ ಅದು ಜ್ಯೋತಿಷವೇ. ಜ್ಯೋತಿಷ ಬಿಟ್ಟು ಇನ್ನು ಯಾವುದೇ ವಿದ್ಯೆ ಕೂಡ ಅವರಿಗೆ ಮಾರ್ಗದರ್ಶನವನ್ನು ಕೊಡೋಕ್ಕಾಗಲ್ಲ. ಈ ರೀತಿ ಬೆಂಗಳೂರು ಅಂತ ಬೇರೆ ದೊಡ್ಡ ಪಟ್ಟಣಗಳಲ್ಲಿ ಈಗ ಎಲ್ಲರೂ ಕೂಡ ಯಾಮರ್ಸ್ತಾ ಇದ್ದಾರೆ. ಒಂದು ಡಾಕ್ಟರ್ ಶಾಪ್ಗೆ ಹೋದ್ರೆ ಸ್ಕ್ಯಾನಿಂಗ್ ಮಾಡೋಂತ 50,000 ಕಿತ್ಕೊಳ್ತಾ ಇದ್ದಾರೆ. ಆ ರೀತಿ ಜ್ಯೋತಿಷರಲ್ಲಿ ಕೂಡ ನಕಲಿ ಜ್ಯೋತಿಷರಿದ್ದಾರೆ. ನಕಲಿ ಜ್ಯೋತಿಷರ ಬಗ್ಗೆ ಹೆಚ್ಚು ಮಾತಾಡದೆ ನಿಜವಾದ ಅಂಶ ಏನು ಅಂತ ತಿಳಿಸ್ಕೊಡೋದಕ್ಕೋಸ್ಕರ ಒಂದು ದೊಡ್ಡದಾದಂತಹ ಒಂದು ಕಾರ್ಯಕ್ರಮವನ್ನು ರಾಮು ಅವರು ಹಮ್ಮಿಕೊಂಡಿದ್ದಾರೆ. ಅವರು ಶುಭಶ್ರೀ ಅವರ ಸಂಸ್ಥೆಯಿಂದ ಇವತ್ತಿನ ದಿವಸ ಮೊಟ್ಟ ಮೊದಲಿಗೆ ಈ ಕಾರ್ಯಕ್ರಮ ನೋಡಿದ್ರೆ ನಮಗೆ ಇದೇ ರೀತಿ ಎಲ್ಲಾ ಕಡೆ ನಿಂತದ್ದು ಮಾಡಬೇಕು ಅಂತ ಅನ್ಸುತ್ತೆ. ಮಹಾನುಭಾವರು ಬಹಳ ಜನ, RG ರಾವ್ ಅವರು ಬಂದಿದ್ರು, ಭಾನುಪ್ರಕಾಶ್ ವರ್ಮ, ಕಬಾಡಿ ಜಯರಾಮ್ ಅವರು ಬಂದಿದ್ರು, ಶಂಭುಶಾಸ್ತ್ರಿಗಳು ಬಂದಿದ್ರು. ಇವತ್ತಿನ ದಿವಸ ಕರ್ನಾಟಕದಲ್ಲಿ ಎಷ್ಟು ವಿಶೇಷವಾದಂತಹ ಜ್ಯೋತಿಷರುಗಳಿದ್ದಾರೋ ಅವರೆಲ್ಲರೂ ಕೂಡ ಇವತ್ತು ಬಂದಿದ್ರು. ಅವರ ಅನುಭವಗಳನ್ನು, ಅವರ ಆಶೀರ್ವಾದಗಳನ್ನು ಕೊಟ್ಟೋಗಿದ್ದಾರೆ. ಮುಂದಕ್ಕೆ ಇದೇ ರೀತಿ ಹಲವಾರು ಕಾರ್ಯಕ್ರಮಗಳನ್ನು ಮಾಡಬೇಕು ಅಂತ ನಂಬ್ಕೊಂಡಿದ್ದೀವಿ. ಖಂಡಿತ ಮಾಧ್ಯಮಗಳ ಮೂಲಕ ತಿಳಿಸ್ತೀವಿ. ನಿಮಗೆ ಬೇಕಾದಂತಹ ವಿಷಯಗಳನ್ನು ಕೂಡ ನಂಬಿತದ ಆ ರೀತಿ ಜನಜಾಗೃತಿಗೆ ವೇದಿಕೆಯಾಗಿ ಇದನ್ನು ನಡೆಸಿ ಜನರಿಗೆ ನಿಜವಾದಂತಹ ಒಳ್ಳೆಯದು ಕೆಟ್ಟದನ್ನ ತಿಳಿಸಿಕೊಡೋ ಒಂದು ಪ್ರಯತ್ನ ಮಾಡಿದ್ದೀವಿ. ಇದಕ್ಕೆ ವೀಕ್ಷಕರ ಬೆಂಬಲ, ಅಭಿಮಾನ ಎರಡೂ ಕೂಡ ಬೇಕಾಗುತ್ತೆ. ಜೊತೆಗೆ ಭಗವಂತನ ಕೃಪಾ ಕಟಾಕ್ಷ ಎಲ್ರಿಗೂ ಇರಲಿ ಅಂತ ಬೇಡ್ಕೊತಾ ಇದ್ದೀವಿ. ಇದು ನಮ್ಮ ಶುಭಶ್ರೀ ಸಂಸ್ಥೆಯ ಒಂದು ಗೌರವಯುತವಾದ ಒಂದು ಕಾಣಿಕೆ ಅಂತ ಹೇಳ್ಬೋದು. ಇದನ್ನ
ಇದು ಭಾರತದಲ್ಲೇ ಮೊತ್ತ ಮೊದಲ ಪ್ರಯತ್ನ ಕೂಡ ಇದು. ಈ ಆಸ್ಟ್ರೋ ಕಾರ್ಡ್ ಅಂತ ಹೇಳಿದ್ರೆ ಇದನ್ನ ನಾವು ಮೊದಲಿಗೆ ನಮ್ಮಲ್ಲಿ ಕೇವಲ 1,000 ರೂಪಾಯಿ ಕೊಟ್ಟು ಒಂದು ಶಾಶ್ವತ ಸದಸ್ಯತೆಯನ್ನು ಪಡಿಬೇಕು. ನಂತರ ನಾವು ಕೊಡ್ತಕ್ಕಂಥ ಒಂದು ಅರ್ಜಿಯನ್ನು ಭರ್ತಿ ಮಾಡಿ 2 ಫೋಟೋ ಲಗತ್ತಿಸಿ ಅದಕ್ಕೆ ಇಮೇಲ್ ಅಡ್ರೆಸ್ಸು ಅಥವಾ ತಮ್ಮ ವಿಳಾಸವನ್ನು ಕೊಟ್ಟು 360 ರೂಪಾಯಿ ಕಟ್ಟಿದ್ರೆ ಇಡೀ ವರ್ಷಕ್ಕೆ, ಅಂದ್ರೆ ಕೇವಲ 1 ದಿವಸಕ್ಕೆ 1 ರೂಪಾಯಿನಂತೆ ನಿಮ್ಮ ಭವಿಷ್ಯವನ್ನು ನಿಮ್ಮ ಮನೆ ಬಾಗಿಲಿಗೆ ತಲುಪಿಸ್ತಕ್ಕಂಥ ಬಹಳ ಸುಲಭ ಮತ್ತು ಬಹಳ ವಿಶಿಷ್ಟವಾದ ಒಂದು ಕಾರ್ಡೇ ಈ ಆಸ್ಟ್ರೋ ಕಾರ್ಡ್. ಈ ಆಸ್ಟ್ರೋ ಕಾರ್ಡ್ನ ನಾವು ಹೆಮ್ಮೆಯಿಂದ ಇವತ್ತು ನಾಡಿನ ಜನತೆಗೆ ಅರ್ಪಿಸ್ತಾ ಇದ್ದೇವೆ. ಇದಿಲ್ವೋ ಅವರಿಗೆ ನಾವು ಅವರ ಪತ್ರ ಮುಖೇನ ಕೂಡ ನಾವು ಇದನ್ನ ನಾವು ಅವರಿಗೆ ಪ್ರಿಡಿಕ್ಷನ್ಸ್ ಕೊಡ್ತೀವಿ, ಮತ್ತೆ ಅವರಿಗೆ ಕ್ಲೋಸ್ ಕೊಡ್ತೀವಿ. ಜೊತೆಯಲ್ಲೇ ನಾವು ಅವರ ಮನೆ ರೆಮಿಡೀಸ್ ಕೂಡ ನಾವೇ ಕಳಿಸ್ಬಿಡ್ತೀವಿ. ಮತ್ತೆ ಎಲ್ಲೂ ಜ್ಯೋತಿಷ ಕೇಳ್ತಕ್ಕಂಥ ಅವಶ್ಯಕತೆ ಇರೋದಿಲ್ಲ. ಈಗ ಒಬ್ಬ ಅದೇನು ಅವರವರ ಜನ್ಮ ಕುಂಡಲಿನ ಆಧರಿಸಿ ಅವರವರಿಗೆ ಸಪರೇಟ್ ಆಗಿ ಫೈಲ್ ಮಾಡ್ತೀವಿ ನಾವು ಇದನ್ನ. ಅಂದ್ರೆ ನರ್ಸಿಂಗ್ ಹೋಮ್ ನಲ್ಲಿ ಒಬ್ಬ ಪೇಷಂಟ್ ನ ಫೈಲ್ ಯಾವ ರೀತಿ ಮಾಡುತ್ತಾರೆ, ಪ್ರತಿಯೊಬ್ಬ ವ್ಯಕ್ತಿಯ ಅವನ ಜನ್ಮ ಕುಂಡಲಿಯನ್ನ ನಾವು ಫೈಲ್ ಮಾಡಿ ಪ್ರತಿ ತಿಂಗಳು ಅವರವರ ಭವಿಷ್ಯತನ್ನ ಅವರ ಕುಂಡಲಿ ಅನುಸಾರವಾಗಿ ಅದನ್ನ ಅವರ ಮನೆಗೆ ತಲುಪಿಸ್ತಕ್ಕಂಥ ಒಂದು ವ್ಯವಸ್ಥೆಗೆ ಈ ಆಸ್ಟ್ರೋ ಕಾರ್ಡ್ ವ್ಯವಸ್ಥೆ ಇದು ಭಾರತದಲ್ಲಿ ಮೊತ್ತ ಮೊದಲಾಗಿ ಬರ್ತಾ ಇದೆ.